ಆ ಆಲೋಚನೆಯನ್ನು ಎಂದಿಗೂ ಮಾಡಬೇಡಿ. ಪ್ರೇಮ ವೈಫಲ್ಯ, ನಿರುದ್ಯೋಗ, ಆರ್ಥಿಕ ಸಮಸ್ಯೆ, ಅನಾರೋಗ್ಯ, ಆತ್ಮಹತ್ಯೆಗೆ ಯಾವುದೋ ಒಂದು ಕಾರಣ ಇರಬಹುದು. ಆದರೆ ಬದುಕಲು ಸಾವಿರ ಬಲವಾದ ಕಾರಣಗಳು. ಪ್ರತಿ ಮನುಷ್ಯನಲ್ಲಿಯೂ ಸಮಸ್ಯೆ ಎದುರಿಸುವ ಇನ್ಬಿಲ್ಟ್ ಶಕ್ತಿ ಸಾಮರ್ಥ್ಯಗಳು ಸಮೃದ್ಧವಾಗಿ ಇರುತ್ತವೆ. ಅವುಗಳನ್ನು ಸಮರ್ಥವಾಗಿ ಬಳಸಿದರೆ ಸಾವು ಆಲೋಚನೆಗಳನ್ನು ಸಾಯಿಸಬಹುದು. ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲವೆಂದು ಒಬ್ಬರು, ಪಾಸಾದರೂ ಒಳ್ಳೆಯ ಮಾರ್ಕ್ಸ್ ಬರಲಿಲ್ಲವೆಂದರು ಮತ್ತೊಬ್ಬರು, ಪ್ರೀತಿ ವಿಫಲವಾಯಿತೆಂದು ಒಬ್ಬರು, ಸಫಲವಾದರೂ ಮದುವೆ ಆಗಲಿಲ್ಲವೆಂದು ಇನ್ನೊಬ್ಬರು, ಸಾಲದ ಬಾಧೆಯಲ್ಲಿ ಒಬ್ಬರು, ದೀರ್ಘಕಾಲ ಅನಾರೋಗ್ಯದಿಂದ ಮತ್ತೊಬ್ಬರು, ಗಂಡ ತವರು ಮನೆಗೆ ಕಳಿಸಲಿಲ್ಲವೆಂದು ಒಬ್ಬರು, ಮೊಬೈಲ್ ಕೊಡಿಸಲಿಲ್ಲವೆಂದು ಒಬ್ಬರು, ಟಿವಿ ನೋಡಲು ಬಿಡುತ್ತಿಲ್ಲವೆಂದು ಮತ್ತೊಬ್ಬರು. ಜೀವನದಲ್ಲಿ ಎದುರಾಗುವ ಪ್ರತಿ ಸಮಸ್ಯೆಗೆ ನರಳುತ್ತಾ ಸಾವನ್ನೇ ಪರಿಹಾರವೆಂದು ಭಾವಿಸಿ ಭ್ರಮಿಸುತ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ದೇಶದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮಿಷಕ್ಕೆ 2 ಆತ್ಮಹತ್ಯೆಗಳು ಜರುಗುತ್ತಿವೆ. ನನ್ನ ಸಾವಿಗೆ ಯಾರೂ ಹೊಣೆಯಲ್ಲ ಎಂದು ಪತ್ರ ಬರೆದಿಟ್ಟ ಮಾತ್ರಕ್ಕೆ ಜವಾಬ್ದಾರಿ ಮುಗಿಯಿತಾ? ಮರಣ ಸಂಗತಿ ಸರಿ, ನಿನ್ನ ಜನನಕ್ಕೆ ಕಾರಣವಾದವರಿಗೆ, ನಿನ್ನ ಬದುಕಿಗೆ ಆಸರೆ ನೀಡಿದವರಿಗೆ ಏನು ಉತ್ತರ ಹೇಳುತ್ತೀಯಾ? ಅಮ್ಮ ಅಪ್ಪನನ್ನು, ಆತ್ಮೀಯರಷ್ಟೇ ಅಲ್ಲ, ಜೀವನ ನೀಡಿದ ಸೃಷ್ಟಿಕರ್ತನನ್ನು ಕೂಡ ಮೋಸ ಮಾಡುತ್ತೀಯಾ? ನೋವು ನುಂಗಿ ನಗುವ ಚೆಲ್ಲುತ್ತಾ ಆ ತಾಯಿಗೆ ದ್ರೋಹ ಬಗೆದಂತಲ್ಲವಾ? ಎಲ್ಲ ಧರ್ಮಗಳು ಆತ್ಮಹತ್ಯೆಯನ್ನು ವಿರೋಧಿಸುತ್ತವೆ. ಆತ್ಮಹತ್ಯೆ ಎಂಬುದು ಹತ್ಯೆಗೆ ಸಮಾನವಾದ ಕ್ರೂರ ಅಪರಾಧವೆಂದು ಹೇಳುತ್ತವೆ. ಕತ್ತಲು ಅಜ್ಞಾನಕ್ಕೆ ಪ್ರತೀಕ. ಆತ್ಮಹತ್ಯೆ ಕೂಡ ಅಜ್ಞಾನದ ಪರಾಕಾಷ್ಠೆ. ಡಿಪ್ರೆಸಿವ್ ಡಿಸಾರ್ಡರ್. ಕ್ಷುಲ್ಲಕ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮಾನಸಿಕ ನಿರಾಶೆಯೂ ಇದಕ್ಕೆ ಕಾರಣ ಎಂದೆನ್ನುತ್ತಿದ್ದಾರೆ ಸೈಕಾಲಜಿಸ್ಟ್ಗಳು. ಮೆದುಳಿನಲ್ಲಿರುವ ಕೆಲವು ರಾಸಾಯನಿಕಗಳ ಕಾರಣದಿಂದಾಗಿ ಉಂಟಾಗುವ ಮಾರ್ಪಾಟಿನಿಂದ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಇದು ಡಿಪ್ರೆಸಿವ್ ಡಿಸಾರ್ಡರ್ಗೆ ದಾರಿ ಮಾಡಿಕೊಡುತ್ತಿದೆ. ಒಂದು ಬಾರಿ ಈ ಸ್ಥಿತಿಗೆ ಸೇರಿದರೆ ಸಣ್ಣ ಕೆಲಸದ ಬಗ್ಗೆ ಸಹಿತ ತೀವ್ರವಾದಂತಹ ವಿಮುಖತೆ, ಕೀಳರಿಮೆ ಭಾವ, ಯಾವುದೇ ಕೆಲಸಕ್ಕೂ ನ್ಯಾಯ ಒದಗಿಸುತ್ತಿಲ್ಲ ಎನ್ನುವಂತಹ ಆತಂಕ ಉಂಟಾಗುತ್ತದೆ. ಪ್ರತಿಯೊಂದು ಸಣ್ಣ ಸಂಗತಿ ಬೃಹತ್ತಾಗಿ ಕಾಣುತ್ತದೆ. ತನಗ್ಯಾರೂ ಇಲ್ಲ, ಇದ್ದರೂ ಪ್ರಯೋಜನವಿಲ್ಲ ಎನ್ನುವಂತಹ ನಿರಾಶೆಗೆ ಒಳಗಾಗಿ ಕುಗ್ಗುತ್ತಿದ್ದಾರೆ. ರಕ್ಷಿಸುವ ಅವಕಾಶ. ಈ ಡಿಪ್ರೆಷನ್ ಡಿಸಾರ್ಡರ್ ಇರುವವರನ್ನು ಮೊದಲೇ ಗುರುತಿಸಿದರೆ ಅಂತಹವರನ್ನು ಕಾಪಾಡುವ ಅವಕಾಶ ಇರುತ್ತದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಅಥವಾ ಕೌನ್ಸೆಲಿಂಗ್ ಮೂಲಕ ಅವರನ್ನು ಸಾಮಾನ್ಯ ಸ್ಥಿತಿಗೆ ಕರೆತರಬಹುದು. ಮೆದುಳಿನಲ್ಲಿರುವ ಕೆಲವೊಂದು ಬಗೆಯ ರಾಸಾಯನಿಕಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಮನುಷ್ಯ ಡಿಪ್ರೆಸಿವ್ ಡಿಸಾರ್ಡರ್ಗೆ ಒಳಗಾಗುತ್ತಿದ್ದಾನೆ. ಪುನಃ ಇವುಗಳ ಪ್ರಮಾಣ ಹೆಚ್ಚಿಸಲು ಕೆಲವೊಂದು ಬಗೆಯ ಔಷಧಗಳ ಉಪಯೋಗ ಮಾಡಬೇಕಾಗುತ್ತದೆ. ಮತ್ತೊಂದೆಡೆ ಸೂಸೈಡ್ ಟೆಂಡೆನ್ಸಿಗೆ ಇರುವ ಕಾರಣಗಳನ್ನು ಗುರುತಿಸಿ ಕೌನ್ಸಿಲಿಂಗ್ ಮೂಲಕ ಆ ವ್ಯಕ್ತಿಯ ವರ್ತನೆಯಲ್ಲಿ ಮಾರ್ಪಾಡು ತರಬಹುದು. ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾಗುವಂತೆ ನಿರಂತರವಾಗಿ ಕೌನ್ಸಿಲಿಂಗ್ ಮಾಡಿ ಅಂತಹವರಲ್ಲಿ ಪುನಃ ಆತ್ಮವಿಶ್ವಾಸವನ್ನು ತರಬಹುದು. ಅಂತಹ ವ್ಯಕ್ತಿ ಪುನಃ ಮುಖ್ಯವಾಹಿನಿಯಲ್ಲಿ ತನ್ನ ಬದುಕನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ ಎಂಬುದಾಗಿ ವೈದ್ಯ ತಜ್ಞರು ಹೇಳುತ್ತಿದ್ದಾರೆ. ಹೊರಬರುವ ಮಾರ್ಗ. ಸಾವಿನ ಬಗೆಗಿನ ಆಲೋಚನೆಗಳು ಅಸಹಜವಲ್ಲ. ನಿರಾಶೆಯಾದಾಗ, ನಿರುತ್ಸಾಹ ಉಂಟಾದಾಗ ಮನವು
ಸೂತ್ರ ಹರಿದ ಗಾಳಿಪಟದಂತೆ ಅತ್ತಿತ್ತ ಅಲುಗಾಡುತ್ತಾ ಹುಚ್ಚು ಹುಚ್ಚಾದ ಆಲೋಚನೆಗಳನ್ನು ಮಾಡುತ್ತದೆ. ಆ ಕ್ಷಣಗಳಲ್ಲಿ ಆಲೋಚನೆಗಳು ಬಲಹೀನಗೊಂಡರೆ ಆಗ ಈ ಭಾವನೆಗಳು ಮತ್ತಷ್ಟು ಹೆಚ್ಚಾಗುತ್ತದೆ. ಬದುಕನ್ನು ಪ್ರೀತಿಸಬೇಕು. ಆಗಷ್ಟೇ ಬದುಕು ನಮ್ಮನ್ನು ಪ್ರೀತಿಸುತ್ತದೆ. ಗತಕ್ಕೆ ಹೋಲಿಸಿದರೆ ಪ್ರಸ್ತುತ ಉನ್ನತ ಸ್ಥಾನದಲ್ಲಿ ಇರುವವರು ಸಹಿತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಮುಖ್ಯವಾಗಿ ಹೆಚ್ಚಾಗುತ್ತಿರುವ ಕೆಲಸ ಭಾರ. ಕಂಪನಿ ಅಥವಾ ಉದ್ಯೋಗದಲ್ಲಿ ಅವರ ನೈಪುಣ್ಯದ ಬಗ್ಗೆ ಇರುವ ಆಶಯದಿಂದ ತೀವ್ರವಾದ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಇದರಿಂದ ಅವರ ಕಾರ್ಯ ನೈಪುಣ್ಯ ಶಕ್ತಿ ಬಗ್ಗೆ ಅವನಿಗಿರುವ ನಂಬಿಕೆ ಕಡಿಮೆಯಾಗುತ್ತಿದೆ. ನಾನು ಯಾವ ಕೆಲಸಕ್ಕೂ ಬಾರದವನೆನ್ನುವ ಭಾವನೆ ಹೆಚ್ಚಾಗಿ ಅವರನ್ನು ಆತ್ಮಹತ್ಯೆಯ ಉರಿಕುಂಡಕ್ಕೆ ದೂಕುತ್ತಿದೆ. ಸ್ವಲ್ಪ ಸಮಯ ಸಾವಿನ ಚಿಂತೆಯನ್ನು ಬದಿಗೆ ಸರಿಸಿ ಬದುಕಿದರೆ ಹೇಗೆ ಇರುತ್ತದೆ ಎನ್ನುವ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿ ಎಂದು ಹೇಳುತ್ತಿದ್ದಾರೆ ತಜ್ಞರು. ನಿಮ್ಮನ್ನು ನೀವೇ ಗೌರವಿಸುತ್ತಾ ಪ್ರೀತಿಸುತ್ತಾ ಸುತ್ತಲಿರುವ ಸಮಾಜವನ್ನು ಗಮನಿಸುತ್ತಾ ಆದರ್ಶಪ್ರಾಯ ವ್ಯಕ್ತಿಗಳ ಜೀವನದ ಬಗ್ಗೆ ಅಧ್ಯಯನ ಮಾಡಿ ಶೀಘ್ರವಾಗಿ ಅಂತಹ ಯೋಚನೆಗಳಿಂದ ಹೊರಬೀಳುತ್ತೀರಿ. ಕುಲುಮೆಯಲ್ಲಿರುವ ಕಬ್ಬಿಣ. ಕಷ್ಟಗಳು ಮನುಷ್ಯನ ಬದುಕನ್ನು ಮುಗಿಸಲು ಬರುವುದಿಲ್ಲ. ಅದು ಕತ್ತಿಯಂತಹ ನಮ್ಮ ಆತ್ಮವಿಶ್ವಾಸವನ್ನು ಸಾಣೆ ಹಿಡಿಯಲು ಬರುತ್ತವೆ. ಜೀವನದಲ್ಲಿ ಕಠಿಣ ಪರೀಕ್ಷೆಗಳು ಎದುರಾದಾಗ ಮನುಷ್ಯ ಕುಲುಮೆಯಲ್ಲಿರುವ ಕಬ್ಬಿಣದಂತೆ ಮೃದುವಾಗುತ್ತಾನೆ. ಅದಕ್ಕೆ ಆಲೋಚನೆ ಜೊತೆಗೂಡಿದರೆ ಆಗ ಆತ ಬಯಸಿದ ರೂಪವನ್ನು ಹೊಂದಿ ಪುನರುಜ್ಜೀವನ ಪಡೆಯಬಹುದು. ಕಷ್ಟಗಳು ನನಗೆ ಮಾತ್ರ ಏಕೆ ಕಾಡುತ್ತದೆ ಎಂದು ಬಾಧೆ ಪಡದೆ ಪರೀಕ್ಷೆಗಳನ್ನು ಎದುರಿಸೋಣ. ಇದನ್ನೇ ಹೊಸ ಸವಾಲುಗಳಾಗಿ ಸ್ವೀಕರಿಸಿ ಭವಿಷ್ಯದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳೋಣ ಎಂದು ನಿಶ್ಚಯಿಸಿದರೆ, ಅಂತಹ ಭಾವನೆ ಉಂಟಾದರೆ ಆತ್ಮಹತ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಭಯ ಬಿಟ್ಟರೆ. ಭಯ ಮತ್ತಿಷ್ಟು ಭಯವನ್ನು ಸೃಷ್ಟಿಸುತ್ತದೆ, ಇನ್ನಷ್ಟು ಅಭದ್ರತೆಯನ್ನು ಉಂಟು ಮಾಡುತ್ತದೆ. ಒಂದು ಸಣ್ಣ ಭಯ ವಿಸ್ತರಿಸಿ ಬದುಕೆಲ್ಲ ವ್ಯಾಪಿಸುತ್ತದೆ. ಭಯದ ಶತ್ರು ಪ್ರೀತಿ. ಭಯವಿರುವ ಕಡೆ ಪ್ರೀತಿಗೆ ಸ್ಥಾನವಿಲ್ಲ. ಪ್ರೀತಿ ಇರುವ ಸ್ಥಳದಲ್ಲಿ ಭಯಕ್ಕೆ ಪ್ರವೇಶವೇ ಇಲ್ಲ. ಭಯಪಡುವುದು ಬಿಟ್ಟರೆ ಜೀವನವನ್ನು ಪ್ರೀತಿಸುವುದು ಆರಂಭಿಸುತ್ತಾರೆ. ತನ್ನನ್ನು ತಾನು ಪ್ರೀತಿಸುವ ವ್ಯಕ್ತಿ ತನ್ನನ್ನು ತಾನು ಹೇಗೆ ಸಾಯಿಸಿಕೊಳ್ಳುತ್ತಾನೆ ಎನ್ನುತ್ತಾರೆ ನಿಪುಣರು. ಭಯವೇ ಸಕಲ ಸಮಸ್ಯೆಗಳಿಗೆ ಮೂಲ. ನಿರುದ್ಯೋಗ, ಪ್ರೇಮ ವೈಫಲ್ಯ, ತೀವ್ರ ಅನಾರೋಗ್ಯ, ಆರ್ಥಿಕ ಸಮಸ್ಯೆಗಳು ಯಾವುದಾದರೂ ಆಗಬಹುದು. ಸಮಸ್ಯೆ ತೀವ್ರತೆ 1% ಉಳಿದ 99% ಭಯವೇ ಆಕ್ರಮಿಸುತ್ತದೆ. ಭಯ ನೆರಳಿನಂತೆ ನೀನೆಷ್ಟು ದೂರ ಸರಿದರೂ ಓಡಲು ಆರಂಭಿಸಿದರೂ ನಿಮ್ಮನ್ನು ಬೆಂಬಿಡದೆ ಕಾಡುತ್ತದೆ. ಸಮಸ್ಯೆ ಎಂಬುದು ಪೂರ್ಣ ಊಹಾತ್ಮಕ. ಇದೆ ಅಂದರೆ ಇದ್ದಂತೆ, ಇಲ್ಲವೆಂದಾದರೆ ಇಲ್ಲ. ಚಿಕ್ಕದು ಎಂದುಕೊಂಡರೆ ಚಿಕ್ಕದೇ, ದೊಡ್ಡದು ಎಂದುಕೊಂಡರೆ ದೊಡ್ಡದು. ಸಮಸ್ಯೆ ಯಾವುದೂ ಇಲ್ಲ ಅಂದುಕೊಂಡರೆ ಹಾಗೇ ಇರುತ್ತದೆ. ಭಯದಿಂದ ಮನುಷ್ಯ ಮಾನಸಿಕವಾಗಿ ಕುಗ್ಗುತ್ತಾನೆ. ಆಲೋಚನೆ ಶಕ್ತಿ ಕಳೆದುಕೊಳ್ಳುತ್ತಾನೆ. ಆತನಲ್ಲಿನ ಬುದ್ಧಿ, ತಿಳುವಳಿಕೆ, ಧೈರ್ಯ, ಸಾಹಸಗಳು ನೀರಿನಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋದಂತೆ ಮಾಯವಾಗುತ್ತವೆ. ವೀರಾಧಿವೀರ ಅರ್ಜುನ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಸಿಲುಕಿಕೊಂಡ, ಬೆದರಿದ, ನಡುಗಿದ ಕಾರಣ ಯುದ್ಧವೆಂದರೆ ಎಲ್ಲಿಲ್ಲದ ಭಯ. ಕೃಷ್ಣನು ಆ ಭಯ ಹೋಗಲಾಡಿಸಿ ಅಭಯ ಪ್ರಸಾದಿಸಿದ ಕೂಡಲೇ ಎಲ್ಲಿಲ್ಲದ ಧೈರ್ಯ ಬಂದಿತು. ಶತ್ರುಗಳನ್ನು ಚೆಂಡಾಡಿದ. ಭಯ ಬಿಟ್ಟರೆ ಜಯ ನಿಮ್ಮದೇ.
ಆಗ ನೇಣು ಹಗ್ಗದ ನೆನಪು ದೂರ ಬಹುದೂರ. ಕೊರಳ ತುಂಬ ಆಶಾವಾದದ ಹೂಮಾಲೆಗಳೇ. ಧನ್ಯವಾದಗಳು.